ಧರ್ಮಸ್ಥಳದಲ್ಲಿ ನಿಗೂಢ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಈ ಕೇಸ್ನ ಫೈನಲ್ ಡೇ ಆಗುತ್ತಾ? ಸಮಾಧಿ ಅಗೆತಕ್ಕೆ ಹಿಂದೆ ಅಂತಿಮ ಕಾರ್ಯಾಚರಣೆ ನಡೆಯುತ್ತಾ? 6ನೇ ದಿನವೇ 3 ಸ್ಪಾಟ್ ಹುಡುಕಾಟ ಬಹುತೇಕ ಫಿಕ್ಸ್ ಆಗಿದೆ. ಇವತ್ತು 11, 12 ಹಾಗೂ 13ನೇ ಸ್ಪಾಟ್ನ ಶೋಧ ಕಾರ್ಯ ನಡೆಯಲಿದೆ. ಹಾಗಾದ್ರೆ 13ನೇ ಸ್ಪಾಟ್ನಲ್ಲಿ ಹೂಳಾಗಿದ್ಯಾ 10 ಶವಗಳನ್ನ? ದೂರುದಾರನ ಸತ್ಯ ಪರೀಕ್ಷೆಗೆ ಇವತ್ತೇ ಕೊನೆ ದಿನ. ಅನಾಮಿಕಾ ಹೇಳಿದ ಹಾಗೆ ಎಷ್ಟೇ ಆಗಿದ್ರೂ ಕೂಡ ಇಲ್ಲಿವರೆಗೆ ಯಾವುದೇ ಅಸ್ಥಿಪಂಜರ 6ನೇ ಸ್ಪಾಟ್ ಬಿಟ್ಟು ಪತ್ತೆಯಾಗಿಲ್ಲ. 13ನೇ ಸ್ಪಾಟ್ ಮೇಲೆ ಅನಾಮಿಕನಿಗೆ ಅತ್ಯಂತ ಹೆಚ್ಚಿನ ನಿರೀಕ್ಷೆ ಇದೆ. ನೇತ್ರಾವತಿ ನದಿ ತಟದಲ್ಲಿ ಆಪರೇಷನ್ ಅಸ್ಥಿಪಂಜರ ನಡೀತಾ ಇದ್ದು 6ನೇ ದಿನ ಕೂಡ ಎಸ್ಐಟಿ ಕಾರ್ಯಾಚರಣೆ ಮುಂದುವರೆದಿದೆ. 9 ಮತ್ತು 10ನೇ ಪಾಯಿಂಟ್ನಲ್ಲಿ ಅವಶೇಷ ಪತ್ತೆಯಾಗದೇ ಇದ್ದು 11ನೇ ಪಾಯಿಂಟ್ನಲ್ಲಿ ಅವಶೇಷದ ಹುಡುಕಾಟಕ್ಕೆ ಎಸ್ಐಟಿ ಮುಂದಾಗಿರೋದು. ಧರ್ಮಸ್ಥಳದಲ್ಲಿ 100 ಶವವನ್ನ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ 10 ಸ್ಪಾಟ್ನಲ್ಲಿ ಅಗೆತ ನಡೆಸಿರುವಂತ ಎಸ್ಐಟಿಗೆ ಕೇವಲ 6ನೇ ಪಾಯಿಂಟ್ನಲ್ಲಿ ಮಾತ್ರ ಸಿಕ್ಕಿರೋದು. ಈ ಕಾರ್ಯಾಚರಣೆ ಎಸ್ಐಟಿಗೆ ಸವಾಲಾಯ್ತಾ? ಹಾಗಾದ್ರೆ 10 ಪಾಯಿಂಟ್ನಲ್ಲಿ 1ರಲ್ಲಿ ಮಾತ್ರ ಅಸ್ಥಿ ಪತ್ತೆಯಾಗಿದ್ದು ಎಷ್ಟೇ ಹುಡುಕಿದ್ರು ಶವಗಳ ಅಸ್ಥಿಪಂಜರ ಮಾತ್ರ ಸಿಗ್ತಾ ಇಲ್ಲ. ಈಗ ಅನಾಮಿಕನ ನಡವಳಿಕೆ ಬಗ್ಗೆ ಅನುಮಾನ ಮೂಡ್ತಾ ಇದೆ. ಜುಲೈ 11ರಂದು ಕೋರ್ಟ್ಗೆ ಬುರುಡೆಯನ್ನ ಒಪ್ಪಿಸಿದ್ದ ಅನಾಮಿಕನಿಗೆ ಆ ಬುರುಡೆ ಅಷ್ಟು ಸುಲಭವಾಗಿ ಹೇಗೆ ಸಿಕ್ಕಿತ್ತು? ಈಗ ಯಾಕೆ ಯಾವ ಸ್ಪಾಟ್ನಲ್ಲೂ ಕೂಡ ಬುರುಡೆ ಸಿಗ್ತಾ ಇಲ್ಲ? ಅನಾಮಿಕನಿಗೆ ಅವತ್ತು ಬುರುಡೆ ಕೊಟ್ಟಿದ್ಯಾರು? ಹಾಗಾದ್ರೆ ಈಗ ಅನಾಮಿಕನದ್ದೇ ವಿಚಾರಣೆ ಮಾಡ್ತಾ ಇದೆ ಎಸ್ಐಟಿ. ಕೋರ್ಟ್ ಮುಂದೆ ಬುರುಡೆಯನ್ನ ಹಾಜರುಪಡಿಸಿದ್ದಂತ ಅನಾಮಿಕನಿಗೆ ಆ ಬುರುಡೆಯನ್ನ ಕೊಟ್ಟಿದ್ಯಾರು? ಹಾಗಾದ್ರೆ ಯಾವ ಸ್ಪಾಟ್ನಲ್ಲಿ ಬುರುಡೆ ಸಿಕ್ತು? ಅನಾಮಿಕನ ವಿಚಾರಣೆ ನಡೆಸೋದಕ್ಕೆ ಎಸ್ಐಟಿ ಮುಂದಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್ ರಾಜ್, ಇಲ್ಲಿವರೆಗೆ ಒಟ್ಟು 11 ಸ್ಥಳಗಳಲ್ಲಿ ಶೋಧ ಕಾರ್ಯ ಮಾಡಲಾಗಿದೆ. ಆದ್ರೆ ಅಸ್ಥಿ ಪಂಜರ ಸಿಕ್ಕಿರುವಂತದ್ದು 6ನೇ ಸ್ಪಾಟ್ ನಲ್ಲಿ ಮಾತ್ರ. ಈಗ ಅನಾಮಿಕನ ನಡವಳಿಕೆ ಬಗ್ಗೆ ಎಸ್ಐಟಿಗೆ ಅನುಮಾನ ಮೂಡ್ತಾ ಇರುವಂತದ್ದು. ಅನಾಮಿಕನ ವಿಚಾರಣೆ ಮಾಡ್ತಾ ಇರುವಂತ ಎಸ್ಐಟಿ ಏನೆಲ್ಲ ವಿಚಾರಣೆ ಮಾಡ್ತಾ ಇದೆ? ನಯನ, ಹೌದು, ಈಗಾಗಲೇ ಒಟ್ಟು 10 ಜಾಗಗಳಲ್ಲಿ ಉತ್ಖನನ ಆಗಿದೆ. ಆಗ 11ನೇ ಜಾಗ ಇವತ್ತು ಬೆಳಗಿನಿಂದ ಉತ್ಖನನ ಆಗಬೇಕಾಗಿತ್ತು. 11:20ಕ್ಕೆ ಅವರು ಆ ಭಾಗಕ್ಕೆ ಎಂಟ್ರಿ ಆಗಿದ್ದಾರೆ. ಆದರೆ 11ರ ಬದಲು ಬೇರೆ ಜಾಗಕ್ಕೆ ಅವರು ಕಾಡಿನ ಒಳಭಾಗಕ್ಕೆ ತೆರಳಿರುವಂಥದ್ದು. ನಾನೀಗ ಮುಂಭಾಗದ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಗಮನಿಸಬೇಕಾದಂಥದ್ದು, ಈವರೆಗೆ ಸುಮಾರು 2.5 ಗಂಟೆಗಳು ಕಳೆದಿದೆ. ಕಾಡಿನ ಒಳಭಾಗದಲ್ಲಿ ಏನು ನಡೆದಿದೆ, ಏನಾಗ್ತಾ ಇದೆ ಅನ್ನುವಂಥದ್ರ ಮಾಹಿತಿಗಳಿಲ್ಲ. ಯಾಕಂದರೆ ನಿಗದಿತವಾಗಿ ಗುರುತಿಸಿದ 13 ಜಾಗಗಳನ್ನು ಹೊರತುಪಡಿಸಿ, ಯಾಕಂದರೆ ಇವತ್ತು ಅವರ ದಾಖಲೆಗಳಲ್ಲಿ ಅವರು ಗುರುತಿಸಿದಂತಹ 11ನೇ ಜಾಗದಲ್ಲಿ ಇವತ್ತು ಉತ್ಖನನ ಪ್ರಕ್ರಿಯೆಗಳು ನಡಿಬೇಕಾಗಿತ್ತು. ಆದರೆ 11ನೇ ಜಾಗದ ಉತ್ಖನನ ಪ್ರಕ್ರಿಯೆಯ ಬದಲು ಆ ಒಂದು ಜಾಗಕ್ಕೆ ಎಂಟ್ರಿ ಆಗಿ ಅಲ್ಲಿಂದ ನೇರವಾಗಿ ಅವರು ಒಳಭಾಗಕ್ಕೆ, ಅಂದರೆ ಕಾಡಿನ ಮಧ್ಯಭಾಗಕ್ಕೆ ತೆರಳಿರುವಂಥದ್ದು. ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಯಾವುದೇ ಕ್ಲಾರಿಟಿಗಳು ಸಿಗ್ತಾ ಇಲ್ಲ. ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಕೆಲವೊಂದು ಜಾಗಗಳನ್ನು ಅವರು ಗುರುತಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂದರೆ ಆ ಅನಾಮಿಕ ದೂರುದಾರ ಏನಿದ್ದಾನೆ ಆತ ಮತ್ತೊಂದಷ್ಟು ಜಾಗಗಳ ಬಗ್ಗೆ ಕೂಡ ಎಸ್ಐಟಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಎಸ್ಐಟಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಅಸಿಸ್ಟೆಂಟ್ ಕಮಿಷನರ್ ಅವರು ಕೂಡ ಇದ್ದಾರೆ. ಹಾಗಾಗಿ ಅವರ ಒಂದು ಸಮ್ಮುಖದಲ್ಲಿ ಅಲ್ಲಿ ಗುರುತಿಸುವಂಥ ಪ್ರಕ್ರಿಯೆಗಳಿಗೂ ಕೂಡ ಮತ್ತೆ ಅವರು ಒಂದಷ್ಟು ಜಾಗಗಳನ್ನು ಗುರುತಿಸಲೂಬಹುದು. ಅಥವಾ ಆತ ಯಾವುದಾದ್ರೂ ಜಾಗಗಳನ್ನು ಬಹಳ ನಿಖರ ಅಂತ ಹೇಳಿದ ತಕ್ಷಣಕ್ಕೆ ಅಲ್ಲಿಗೆ ಹೋಗಿರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆದರೆ ಯಾವುದು ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಆತನಿಗೂ ಕೂಡ ಒಂದಷ್ಟು, ಅಂದರೆ ಆತನ ನಡೆಯ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳಿರುವಂಥದ್ದು. ಯಾಕಂದರೆ ಆರಂಭದಲ್ಲಿ ಆತ ಜುಲೈ 11ಕ್ಕೆ ನ್ಯಾಯಾಲಯಕ್ಕೆ ಒಂದು ಬುರುಡೆಯನ್ನು ತಂದು ಸಲ್ಲಿಕೆ ಮಾಡಿದ್ದಂಥದ್ದು. ಆ ಬುರುಡೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಯಾಕಂದರೆ ಜುಲೈ 11ಕ್ಕೆ ತಂದುಕೊಟ್ಟಂಥ ಬುರುಡೆ ಬಹಳ ಸುಲಭವಾಗಿ ಆತನಿಗೆ ಸಿಕ್ಕಿತ್ತು. ಅಂದರೆ ಈಗ 13 ಜಾಗಗಳನ್ನು ಗುರುತಿಸಿದಾಗ 9 ಜಾಗಗಳಲ್ಲಿ 10 ಜಾಗಗಳ ಉತ್ಖನನ ಆಗಿದೆ. ಅದರಲ್ಲಿ 9 ಜಾಗಗಳಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಅವಶೇಷಗಳು ಪತ್ತೆ ಆಗಲಿಲ್ಲ. ಇನ್ನು 3 ಜಾಗಗಳು ಉಳಿದಿರುವಂಥದ್ದು. ಹಾಗಾದರೆ ಈಗ ಯಾಕೆ ಅದು ಈ ರೀತಿಯಾಗಿ ತಡವಾಗ್ತಾ ಇದೆ ಮತ್ತು ಗೊಂದಲ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಹೆಚ್ಚಿನ ವಿಚಾರಣೆಯನ್ನು ಅವರು ನಡೆಸಿದ್ದಾರೆ. ಒಟ್ಟಾರೆಯಾಗಿ ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಏನಾಗ್ತಾ ಇದೆ ಬೆಳವಣಿಗೆಗಳು ಅನ್ನುವಂಥದ್ದು ಒಳಭಾಗದಲ್ಲಿ ಇದ್ದಾರೆ. ಇನ್ನೇನು ಈಗಾಗಲೇ ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ಮತ್ತೊಂದು
ಸುತ್ತಿನಲ್ಲಿ ಈಗಾಗಲೇ ಪೊಲೀಸ್ ವಾಹನಗಳು ಬಂದಿರುವಂಥದ್ದು, ಎಸ್ಕಾಟ್ ವಾಹನಗಳು ಬಂದಿರುವಂಥದ್ದು. ಪೊಲೀಸರು ಅದರ ಎಂಟ್ರಿ ಪಾಯಿಂಟ್ನಲ್ಲಿ ಆರಂಭದಲ್ಲಿ ಅವರು ಯಾವ ಜಾಗದಿಂದ ಒಳಭಾಗಕ್ಕೆ ಹೋಗಿದ್ರು ಆ ಒಳಭಾಗದ ಎಂಟ್ರಿ ಪಾಯಿಂಟ್ನಲ್ಲಿ ಪೊಲೀಸರು ಅಸೆಂಬಲ್ ಆಗಿದ್ದಾರೆ. ಹಾಗಾಗಿ ಈ ಮೇಲ್ಭಾಗದಿಂದ ಅವರು ಬರ್ತಾ ಇರುವಂಥ ಸೂಚನೆಗಳು ಸಿಕ್ಕಿದೆ. ಕೆಲವೇ ಕ್ಷಣಗಳಲ್ಲಿ ಆ ದೂರುದಾರ ಏನಿದ್ದಾನೆ ಆತನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ. ಬಹುತೇಕ ಕೆಲವೊಮ್ಮೆ ಊಟದ ವಿರಾಮಗಳಿಗೋಸ್ಕರ ಅಂದರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಂದರೆ ಸ್ಥಳೀಯವಾಗಿ ಕಾರ್ಯಾಚರಣೆ ನಡೆಸುವಂಥ ಸಂದರ್ಭಗಳಲ್ಲಿ ಅಲ್ಲಿ ಕಾನನದ ಮಧ್ಯೆ ಕಾಡುದಾರಿಗಳ ಮಧ್ಯೆ ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಮಸ್ಯೆಗಳಾದಾಗ ಸಹಜವಾಗಿ ಅವರು ಹಿಂದಿನ ಕಾರ್ಯಾಚರಣೆಗಳ ಸಂದರ್ಭಗಳಲ್ಲೂ ಕೂಡ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ಊಟವನ್ನು ಮುಗಿಸಿ ಮತ್ತೆ 3:30-4 ಗಂಟೆ ಸುಮಾರಿಗೆ ಮತ್ತೆ ವಾಪಸ್ ಬಂದ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಇವತ್ತು ಕೂಡ ಅದೇ ರೀತಿಯಾಗಿ ಅವರ ಅರ್ಧಕ್ಕೆ ಅಲ್ಲಿ ಸ್ಥಗಿತಗೊಳಿಸಿ ಅವರು ಮುಂದಿನ ಕಾರ್ಯಾಚರಣೆಗಾಗಿ ಒಂದು ಊಟದ ವಿರಾಮವನ್ನು ತೆಗೆದುಕೊಂಡು ಮತ್ತೆ ಅವರು ಹೋಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ಅಧಿಕಾರಿಗಳ ತಂಡ ಅಂದರೆ ಅನುಚೇತ್ ಸೇರಿದಂತೆ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಈಗಾಗಲೇ ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಒಂದು ಸುತ್ತಿನ ಸಭೆಗಳಾಗ್ತಾ ಇರುವಂಥದ್ದು. ಹಾಗಾಗಿ ಕೆಲವೊಂದು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅಂದರೆ 10 ಜಾಗಗಳ ಉತ್ಖನನದಲ್ಲಿ 9ರಲ್ಲಿ ಪತ್ತೆಯಾಗಿರುವಂಥದ್ದು, ಅದರ ಜೊತೆಗೆ 6ನೇ ಪಾಯಿಂಟ್ನಲ್ಲಿ ಸಿಕ್ಕಿದಂತಹ ಆ ಒಂದು ಕುರುಹುಗಳೇನಿದೆ, ಆ ಅವಶೇಷಗಳ ಅಸ್ಥಿಪಂಜರದ ಕಳೆಬರಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂಥ ತನಿಖೆ ಮತ್ತು ಅದರ ಆಚೆಗಿನ ಒಂದಷ್ಟು ತನಿಖಾ ಆಯಾಮಗಳೆಲ್ಲ ಏನಿದೆ ಆ ಎಲ್ಲ ಆಯಾಮಗಳ ಬಗ್ಗೆಗಳು ಚರ್ಚೆಗಳಾಗ್ತಾ ಇರುವಂಥದ್ದು. ಯಾಕಂದರೆ ಆರಂಭದ ದಿನಗಳಲ್ಲಿ ಈ SIT ಇದನ್ನು ಪ್ರಕರಣವನ್ನು ಸುಮಾರು ಒಂದು 14 ದಿನಗಳ ಹಿಂದೆ 15 ದಿನಗಳ ಹಿಂದೆ ತನ್ನ SITಗೆ ಒಪ್ಪಿಸಲಾಗಿತ್ತು. SIT ಅಲ್ಲಿಂದ ಇಲ್ಲಿವರೆಗೆ ಅಂದರೆ ಒಂದು ಅರ್ಧ ತಿಂಗಳಾಯಿತು. ಹಾಗಾಗಿ ಅದರ ಬೆಳವಣಿಗೆಗಳ ಬಗ್ಗೆ ಸರ್ಕಾರಕ್ಕೂ ಕೂಡ ಕಾಲಕ್ಕೆ ಮಾಹಿತಿಗಳನ್ನು ಕೊಡಬೇಕು. SIT ಒಂದು ಸ್ವತಂತ್ರ ಸಂಸ್ಥೆಯಾಗಿದ್ದರೂ ಕೂಡ ಕಾನೂನು ಸುವ್ಯವಸ್ಥೆ ಮತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾದಂತಹ ಅನಿವಾರ್ಯತೆ ಇದೆ. ಆ ಎಲ್ಲ ಕೆಲಸಗಳನ್ನು SIT ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಥ್ಯಾಂಕ್ ಯು ಭರತ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.